ವಾಯ್ಸ್ ಅರ್ಜುನ್ದಾ? ಹಲೋ, ಹೂಸ್ ದಿಸ್? ಅದು ಅರ್ಜುನ್ ವಾಯ್ಸ್ ಆಗಿದ್ರೆ ಅವನು ನಾಗವಾರದಲ್ಲಿದ್ದಾನ? ಅವನು ಅಲ್ಲಿ ಯಾಕಿದ್ದಾನೆ? ನಾಗವಾರದಲ್ಲಿ ನಾನ್ ಅಚೀವ್ ಮಾಡ್ಬೇಕಾಗಿರೋ ಗೋಲ್ಸ್ ತುಂಬಾ ಇದೆ. ಅವನಲ್ಲೇ ಇದ್ದಾನೆ ಅಂದ್ರೆ ನಾನಲ್ಲಿಗೆ ಹೋಗೋಕೆ ಪ್ರಾಬ್ಲಮ್ ಆಗತ್ತೆ. ನಾನ್ ಫಿನಿಶ್ ಮಾಡ್ಬೇಕಾಗಿರೋ ಪ್ರಾಜೆಕ್ಟ್ ಮಧ್ಯದಲ್ಲಿ ನಿಂತು ಹೋಗತ್ತೆ. ನಿಲ್ಲೋದಕ್ ಸಾಧ್ಯನೇ ಇಲ್ಲ. ನಿಲ್ಬಾರ್ದು ಅಂದ್ರೆ ನಾನು ನಾಗವಾರಕ್ಕೆ ಹೋಗ್ಲೇಬೇಕು. ಹೋಗ್ಬೇಕು ಅಂದ್ರೆ ಅಲ್ಲಿ ಅರ್ಜುನ್ ಇದಾನೋ ಇಲ್ವೋ ಕನ್ಫರ್ಮ್ ಮಾಡ್ಕೋಬೇಕು. ಅವನು ಅಲ್ಲೇ ಎಲ್ಲಾದ್ರೂ ಇದ್ದಿದ್ರೆ ಜಾಂಬಿಯಾಗಿ ಹೋಗದೆ ಅಲ್ಯಾಕ್ ಹೋಗಿದ್ದಾನೆ? ನಾಗವಾರದಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು. ದಿಸ್ ಈಸ್ ಮೈ ಫಸ್ಟ್ ಪ್ರಯಾರಿಟಿ. ಯಾರಾದ್ರೂ ಇದ್ದೀರಾ ಅಂಕಲ್? ಯಾರು ಇಲ್ವಾ? ಏನು? ಗುಡ್ ಮಾರ್ನಿಂಗ್ ರೀ. ಏನು ಇಷ್ಟು ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ರೀ, ನಾನಾ? ನನಗೆ ಗೊತ್ತು ಬಿಡ್ರಿ, ನೀವೇ ಬಂದಿರ್ತೀರಾ. ಥ್ಯಾಂಕ್ಸ್ ಕಣ್ರಿ. ಏಯ್, ನಾನು ಯಾಕೆ ಬರ್ತೀನಿ? ನಿಂಗೆ ಯಾಕೆ ಬ್ಲಾಂಕೆಟ್ ಓದಿಸ್ತೀನಿ? ನೀನ್ ಯಾಕೆ ನಂಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಹೇಳ್ತಿದ್ದ ಹಾಗೆ ಸ್ಟೋರಿ ಹೇಳ್ಕೊಂಡು ಬಂದಿದ್ಯಾ? ತಮಾಷೆ ಮಾಡ್ತಿದ್ಯಾ? ನೀವೇ ಅಂತ ಅನ್ಕೊಂಡೆ, ಸಾರಿ ಕಣ್ರಿ. ಸರ್, ಸರ್, ರಾತ್ರಿ ನೀವು ನನಗೆ ನೀವಾಗಿರಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಜ್ಜಿ, ಅಜ್ಜಿ, ಏನಪ್ಪ? ನಿನ್ನೆ ರಾತ್ರಿ ನಾನು ಚಳಿ ನಡುಗ್ತಾ ಇದ್ದಾಗ ನೀವು ಬಂದು ನನಗೆ ಬ್ಲಾಂಕೆಟ್ ಏನಾದ್ರು ಹೊತ್ಸಿದ್ರಾ? ನಾನು ಹೊದಿಸ್ಲಿಲ್ಲ ಕಣಪ್ಪ. ಇಲ್ಲಿ ನೋಡಿ, ರಾತ್ರಿ ನೀವೇನಾದ್ರೂ ಬ್ಲಾಂಕೆಟ್ ಹೊತ್ಸಿದ್ರಾ? ನಾನಲ್ಲ ಕಣಪ್ಪ.
ಏನು ಅಂದ್ರೆ ಮೇಡಮ್, ನಾನು ಬೆಳಗ್ಗೆ ಅದು ನೋಡ್ಬೇಕಾದ್ರೆ ಈ ಬ್ಲಾಂಕೆಟ್ ನನ್ನ ಮೈ ಮೇಲಿತ್ತು. ರಾತ್ರಿ ನೀವೇನಾದ್ರೂ ಬಂದು ಹೊತ್ಸಿದ್ರಾ? ಏಯ್ ಬುದ್ಧಿ ಇದೆಯಾ? ಏನ ಮಾತು? ರಾತ್ರಿಲಿ ಯಾರ್ ಹೊತ್ಕೆ ಹೊತ್ಕೊಂಡಿದ್ದಾರೆ, ಯಾರ್ ಹೊತ್ಕೊಂಡಿಲ್ಲ ಅಂತ ನೋಡೋದೇ ನನ್ ಕೆಲ್ಸ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಾ ಇದೀಯಾ? ಅಯ್ಯೋ ಸಾರಿ ಬಿಡಿ, ನೀವಲ್ಲ ಅಂತ ಅರ್ಥ ಆಯ್ತು. ಏನು ಅಂದ್ರೆ ಹಾ, ಇಲ್ಲಿ ನೋಡಿ, ನಿಮ್ ತಂದೆ ಬರ್ತಿದ್ದಾರೆ. ಅವ್ರನ್ನ ಕೇಳಲ್ಲ? ಏಯ್ ಬೇಡ ಅಂಕಲ್, ಅವ್ರನ್ನ ಕೇಳ್ತೀನಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಅರ್ಜುನ್. ಏನಾಯ್ತು? ಏನಿಲ್ಲ ಅಂಕಲ್, ರಾತ್ರಿ ಯಾರೋ ಬಂದು ಈ ಬ್ಲಾಂಕೆಟ್ಸ್ನ ನನ್ಗೆ ಹೊತ್ಸೋದ್ರು. ಈ ಊರಲ್ಲಿ ನಿಮ್ಮ ಫ್ಯಾಮಿಲಿ ಬಿಟ್ಟು ನನಗೆ ಬೇರೆ ಯಾರೂ ಪರಿಚಯ ಇಲ್ಲ. ನಿಮ್ಮನೇಲೆ ಯಾರೋ ಒಬ್ರು ಹೊತ್ಸಿರ್ತಾರೆ. ನೀವೇನಾದ್ರು ಹೊತ್ಸಿದ್ರಾ ಸರ್? ನಾನಲ್ಲ, ಇನ್ಯಾರಾದ್ರೂ ಹೊಚ್ಚಿರ್ತಾರೆ. ಕಾಫಿ ಕುಡ್ದು ಹೋಗು ಅರ್ಜುನ್. ಅಮ್ಮ, ಕಾಫಿ ಅರೇಂಜ್ ಮಾಡು. ಯಾರು ಹೊತ್ಸಿಲ್ಲ ಅಂದ್ರೆ ಇನ್ಯಾರು ಹೊತ್ಸಿರ್ತಾರೆ? ಹಾ, ಚೋಟು ಚೋಟು ಆಗಿರ್ಬೋದು. ಏಯ್ ಚೋಟು, ಚೋಟು. ಏಯ್ ಏನು? ಏನ್ರಿ? ಎಲ್ಲಿಗೆ? ಎಲ್ರೂನು ಯಾಕೆ ಹೇಳ್ತಿದ್ಯಾ? ಅರೆ, ಯಾರಂತ ತಿಳ್ಕೊಬೇಕಲ್ವೇನ್ರಿ? ತಿಳ್ಕೊಳ್ಳೇಬೇಕಾ? ತಿಳ್ಕೊಬೇಕಲ್ವೇನ್ರಿ? ಇವತ್ತು ಬ್ಲಾಂಕೆಟ್ ಹೊಚ್ಚಿದ್ದಾರೆ, ನಾಳೆ ಯಾರಾದ್ರೂ ಬಂದು ಏನಾದ್ರೂ ಮಾಡಿದ್ರೆ ನಡಿಬಾರ್ದೇನಾದ್ರೂ ನಡೆದ್ರೆ ನನಗ್ ಬ್ಯಾಡ್ ನೇಮ್ ಬರುತ್ತಲ್ವೇನ್ರಿ? ಅದಕ್ಕೆ ತಿಳ್ಕೊಳ್ಳೋಣ ಅಂತ. ನಮ್ಮ ಮನೆಯವ್ರು ಯಾರು ಅಲ್ಲ ಅಂತ ಹೇಳಿದ್ರಲ್ವಾ? ಹೇಳಿದ್ರು, ಆದ್ರೆ ಇದು ನಿಮ್ಮನೆ ಬ್ಲಾಂಕೆಟೇ ಕಣ್ರಿ. ನಿಮ್ ಮನೆಯವರು ಹೊರಗಡೆ ಹಾಕಿರೋದನ್ನ 2-3 ಸಲ ನೋಡಿದ್ದೀನಿ. ಬೇಕಿದ್ರೆ ನಿಮ್ ಅಜ್ಜಿ ಹತ್ರ ನಿಮ್ದ ಅಲ್ವಾ ಅಂತ ಹೇಳಿಸ್ತೀನಿ ನೋಡಿ. ಅಜ್ಜಿ, ಅಜ್ಜಿ, ಅದು ನಮ್ದೆ ಅಂತ ಗೊತ್ತು. ನೀನ್ ಚಳಿ ನಡುತ್ತಿದ್ ನೋಡಿ ನಾನೇ ಬಂದು ಹಾಕಿದೀನಿ. ಸಾಕಾ? ಹೊಚ್ಚಿದ್ದು ನೀವೇ ಅಂತ ನನಗೆ ಗೊತ್ತು ಕಣ್ರಿ. ನಿಮ್ ಬಾಯಿಂದಲೇ ಕೇಳೋಣ ಅಂತ ನಾನು ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂದ್ರೆ ರಾತ್ರಿ ನಾನು ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡಿದ್ಯಾ ಅಂತ. ನಾನೇನು ಕೇಳಿಸ್ಕೊಳ್ಳಿಲ್ಲ. ನೀವೇನ್ ಹೇಳಿದ್ರು ಕೇಳಿಸ್ಕೋಬೇಕು ಅನ್ಸತ್ತೆ. ಹೇಳಿ, ಏನ್ ಹೇಳಿದ್ರಿ? ನೀನ್ ನಿಜವಾಗ್ಲೂ ಕೇಳಿಸ್ಕೊಳ್ಳಿಲ್ವಾ? ನಿಜವಾಗ್ಲೂ ಇಲ್ಲ ರೀ. ನನ್ ಮಾತ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾನೇ ಬಂದಿದ್ದು ಅಂತ ಹೇಗ್ ಗೊತ್ತಾಯ್ತು? ಅಂದ್ರೆ ಅದು ಗೆಸ್ಸಿಂಗ್ ಕಣ್ರಿ. ಇಟ್ಸ್ ಅ ಗೆಸ್. ಕೋಪದಲ್ಲಿ ಯಾಕೆ ನೋಡ್ತಿದ್ದೀರಾ? ಗೆಸ್ ಮಾಡೋದು ತಪ್ಪಲ್ಲ ಅಲ್ವಾ? ಗೊತ್ತಿದ್ರೂನು ಹೊಚ್ಚಿದ್ಯಾರು ಅಂತ ಎಲ್ರೂನು ಕೇಳೋ ಅವಶ್ಯಕತೆ ಇತ್ತಾ? ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಥ್ಯಾಂಕ್ಸ್ ಹೇಳಿದ್ರೆ ಹೇಗೂ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನೇ ಅಂತ ಗೊತ್ತಿದ್ರು ನಿದ್ರೆಲಿ ನಾಟಕ ಮಾಡಿ ನನ್ ಕೈ ಹಿಡ್ಕೊಂಡಿದ್ನಾ? ಅಥವಾ ನಿದ್ರೆಲ್ ಕನ್ವರ್ಸ್ತಾ ನಾನ್ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ನಾ? ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರಿ. ನಿಲ್ಲು. ಈ ಮಣ್ಣಿನ ಲೈನ್ ಏನು? ಅರ್ಜುನ್, ಇದು ಹಾವ್ ಹರಿದೋಗಿರೋ ತರ ಇದೆ.
ಆ ಕಿಟಕಿಯಿಂದ ಬಂದಿರೋ ಹಾಗಿದೆ. ಹಾವಿನ ಗುರ್ತಂದ್ರೇನೆ? ಇದು ಹಾವು ಹರ್ಕೊಂಡು ಬಂದಿರೋ ಗುರ್ತೆ ಅಜ್ಜಿ. ಹಾವಾ? ಏನದು? ಅಂದ್ರೆ ಈಗ ನಮ್ಮ ಮನೆಯೊಳಗೆ ಹಾವು ಬಂದಿದೆ ಅಂತಾಯ್ತು. ಏನದು? ಏನಾಯ್ತು? ಅಣ್ಣ, ಮನೆಯೊಳಗೆ ಹಾವು ಬಂದಿದೆ ಅಣ್ಣ. ಇಲ್ಲಿ ನೋಡು, ಹಾವಿನ ಗುರ್ತು ಕೂಡ ಇದೆ. ಅಣ್ಣ, ಹಾವು ಬಂದಿದೆ ಅಂತಿದ್ದ ಹಾಗೆ ನಿಮ್ ಭಾವ ನೋಡು ಹೆಂಗ್ ಭಯ ಪಡ್ತಾ ಇದ್ದಾರೆ. ಅದು ಭಯ ಪಡ್ತಿರೋದಲ್ಲಮ್ಮ, ಏನೋ ಕತ್ ಹಿಡ್ಕೊಂಡ್ತಾರೆ ಇರ್ಬೇಕು. ಬಿಸಿನೀರ್ ಶಾಖ ಕೊಟ್ರೆ ನೋವೆಲ್ಲ ಕಡಿಮೆ ಆಗತ್ತೆ. ಅಪ್ಪ, ಇದು ಹಾವಿನ ಗುರ್ತೆ ಅಲ್ವಾ? ಹಾಗೆ ಕಾಣಿಸ್ತಿದ್ಯಮ್ಮ. ಅಂದ್ರೆ ಈಗ ಹಾವು ನಮ್ಮ ಮನೇಲೇ ಇದೆ ಅಂತನಾ? ಭಯ ಪಡಬೇಡಿ. ಹಸಿ ಇಲ್ಲ ಅಂದ್ರೆ ಹಾವು ಈಗ ಬಂದಿರೋದಲ್ಲ. ಹಾಗಂತ ಇದು ಪೂರ್ತಿಯಾಗಿ ಒಣಗೂ ಹೋಗಿಲ್ಲ. ಸುಮಾರು ಒಂದು 5 ಅವರ್ ಮುಂಚೆ ಬಂದಿರಬೇಕು. ಅಂದ್ರೆ ಹಾವು ರಾತ್ರಿ 1 ಗಂಟೆ ಅಥವಾ 2 ಗಂಟೆ ಮಧ್ಯೆ ಬಂದಿರಬೇಕು. ಮಲ್ಲಿ, ಆ ಟೈಮಲ್ಲಿ ಹಾಲಲ್ಲಿ ನಾನು ನೀನು ಅಲ್ವಾ ಇದ್ದಿದ್ದು? ಹಾ ಮಾವ, ನಂಗೆ ಅರ್ಥ ಆಯ್ತು. ಅದನ್ನೇ ಕೇಳ್ತಾ ಇದ್ದೀನಿ. ಆ ಟೈಮಲ್ಲಿ ನಾವಿಬ್ರು ಹಾಲಲ್ಲಿ ಇದ್ವಲ್ಲ, ನೀನೇನಾದ್ರೂ ಹಾವ್ನ ನೋಡ್ದ್ಯಾ? ನಾನು ನೋಡಿಲ್ಲ ಅಮ್ಮವ್ರೆ. ಯಾರಿಗೂ ಕಾಣಿಸ್ಲಿಲ್ಲ ಅಂದ್ರೆ ಮನೇಲೆ ಎಲ್ಲೋ ಅಡ್ಕೊಂಡಿರುತ್ತೆ. ಅಮ್ಮ, ಮನೇಲೇ ಇದೆ ಅಂದ್ರೆ ಯಾರನ್ನಾದ್ರೂ ಕಚ್ಚುತ್ತೋ ಏನೋ? ಅಬ್ಬಬ್ಬಬ್ಬಬ್ಬಬ್ಬ, ಹಾವಿನ ಬಗ್ಗೆ ಇಷ್ಟೊಂದು ಚರ್ಚೆ ಬೇಕಾ? ನಾವು ಪೂಜೆ ಮಾಡೋ ನಾಗೇಂದ್ರ ನಮ್ಮ ಕುಲದೇವರಾಗಿರೋದ್ರಿಂದ ಹಾವು ಬಂದಿದೆ ಅಂದ್ರೆ ಅದು ಶುಭ ಶಕನನೇ. ಅದು ಬಂದಿದೆ ಅಂದ್ರೆ ಅದೃಷ್ಟ ಅನ್ಕೋಬೇಕು. ಅದೇನು ಸಮಸ್ಯೆ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಹಾವಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಲ್ಲ, ಅರ್ಥ ಆಯ್ತಾ? ನಡೀರಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ.
ನಡೀರಿ. ನಾಗವಾರದಲ್ಲಿ ಸರ್ಪಯಾಗ ನಡೆಯುವುದು ಅಂದರೇನು? ನಾಗಜೀವಿಯ ನಿರ್ಮೂಲನೆಯ ಲಕ್ಷಣವಾಗಿ ಆ ದುಷ್ಕಾರ್ಯವನ್ನು ನಡೆಸಿದ್ದು ಯಾರು? ನಂಬಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ನಮ್ಮನ್ನು ದೇವತೆಗಳ ಹಾಗೆ, ಮನೆ ದೇವರ ಹಾಗೆ ಪೂಜಿಸುವ ನಾಗವಾರದ ಜನಗಳು ನಮ್ಮ ನಾಗಕುಲದ ಮೇಲೆ ಹಾಗೆ ಸಾಧಿಸುವುದು ಎಂದರೇನು? ಆ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾದರೂ ಯಾರು? ಅಂಥ ಧೈರ್ಯ ಯಾರಿಗಿದೆ? ಯಾರು ಅವರು? ಆ ಸರ್ಪಯಾಗವನ್ನು ಮಾಡಿದ್ದು ನಾಗವಾರದ ಪ್ರಜೆಗಳಲ್ಲ ನಾಗರಾಜ. ಮತ್ತಾರು? ಒಬ್ಬಳು ದುಷ್ಟ ಮಾಂತ್ರಿಕಳು. ನಾಗವಾರದಲ್ಲಿರುವ ಶಿವಾಲಯಕ್ಕೆ ರಕ್ಷಣೆಯಾಗಿರುವ ನಾಗಕುಲವನ್ನು ಸಂಹರಿಸಿ ಆ ಶಿವಾಲಯದಲ್ಲಿರುವ ಮೌಲ್ಯಯುತವಾದ ಸಂಪತ್ತನ್ನು ಅಪಹರಿಸಬೇಕೆಂಬುದು ಆ ಮಾಂತ್ರಿಕಳ ದುರಾಸೆ. ಆ ದುರಾಸೆಯ ಪರಾಕಾಷ್ಠೆಯೇ ಈ ಸರ್ಪಯಾಗದ ಸಂಕಲ್ಪ. ಆ ದೇವಾಲಯವನ್ನು ಸಂರಕ್ಷಿಸುವುದಲ್ಲದೆ ದೇವಾಲಯದೊಳಗೆ ಯಾರೂ ಪ್ರವೇಶ ಮಾಡದಂತೆ ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಕರ್ತವ್ಯಕ್ಕೆ ಯಾರೇ ಅಡ್ಡ ಬಂದರೂ ಸಹಿಸಲಾರೆ, ಕ್ಷಮಿಸಲಾರೆ. ಅದು ದುಷ್ಟಶಕ್ತಿಯಾದರೂ ಸರಿ, ಕುಟಿಲ ಶಕ್ತಿಯಾದರೂ ಸರಿ. ನನ್ನ ಪ್ರಾಣ ಹೋಗುವವರೆಗೂ ನನ್ನ ಕರ್ತವ್ಯವನ್ನು ಮರೆಯಲಾರೆ ಎಂದು ಪ್ರಮಾಣ ಮಾಡಿದ್ದೀನಿ ನಾಗರಾಜ. ಆ ದುಷ್ಟ ಮಾಂತ್ರಿಕಳು ಮಾಡುವ ದುಷ್ಕಾರ್ಯಗಳನ್ನು ಒಂದು ಕಡೆಯಿಂದ ಕಂಡುಹಿಡಿಯುತ್ತಲೇ ಇರುತ್ತೇನೆ. ನಮ್ಮ ನಾಗಕುಲಕ್ಕೆ, ನಾಗಲೋಕದ ವಿಶಿಷ್ಟತೆಗೆ ಯಾವುದೇ ಪ್ರಮಾದವಾಗದ ಹಾಗೆ ನೋಡಿಕೊಳ್ಳುತ್ತೇನೆ. ನನ್ನ ಧೈರ್ಯ ಸಾಹಸದಿಂದ ನನ್ನ ಪ್ರಾಣವನ್ನು ಪಣವಾಗಿಟ್ಟರೂ ಸರಿ, ಆ ದೇವಾಲಯವನ್ನು, ಅದರಲ್ಲಿರುವ ರಹಸ್ಯವನ್ನು ಕಾಪಾಡುತ್ತೇನೆ ನಾಗರಾಜ. ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ ಫಣೀಂದ್ರ. ಆ ಸರ್ಪಯಾಗ ನಡೆಯದಂತೆ ತಡೆದು ಬಹಳ ಒಳ್ಳೆಯ ಕೆಲಸ ಮಾಡಿರುವೆ ಫಣೀಂದ್ರ. ಅದನ್ನು ತಡೆದದ್ದು ನಾನಲ್ಲ, ನಮ್ಮ ನಾಗವೇಣಿ. ನನ್ನ ಮಗಳು ನಾಗವೇಣಿಯೇ? ನನ್ನ ಮಗಳು ಹೇಗಿದ್ದಾಳೆ? ತನಗೆ ಯಾವುದೇ ಶಕ್ತಿ ಇಲ್ಲದಿದ್ದರೂ ಕೂಡ ಆ ಮಾಂತ್ರಿಕಳ ಮಂತ್ರಶಕ್ತಿಗೆ ಕುಗ್ಗದೆ, ಎದೆಗುಂದದೆ ಹೋರಾಡಿದಳು. ನಮ್ಮ ಕುಲದೇವರಾದ ಆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಅಲ್ಲಿ ಉದ್ಭವಿಸಿದ್ದರಿಂದ ಮಾಂತ್ರಿಕಳ ಎಲ್ಲ ಶಕ್ತಿಯೂ ನಿರ್ವೀರ್ಯವಾಗುವುದಕ್ಕೆ ನಾಗವೇಣಿಯೇ ಕಾರಣ. ನಾನು ಆ ದುಷ್ಟಶಕ್ತಿಯ ಬಲೆಯಲ್ಲಿ ಬೀಳದ ಹಾಗೆ ಕಾಪಾಡಿದಳು. ನಮ್ಮ ನಾಗಕುಲ ಅಗ್ನಿಗೆ ಆಹುತಿಯಾಗದ ಹಾಗೆ ತಪ್ಪಿಸಿದ್ದು ಕೂಡ ನಮ್ಮ ನಾಗವೇಣಿ. ನಮ್ಮ ನಾಗಗಳಲ್ಲಿ ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಅವರನ್ನು ಪ್ರೋತ್ಸಾಹಿಸುತ್ತೀರಿ, ಸತ್ಕರಿಸುತ್ತೀರಿ. ಇಷ್ಟು ಒಳ್ಳೆಯ ಕೆಲಸ ಮಾಡಿರುವ ನಮ್ಮ ಮಗುವನ್ನು ಕ್ಷಮಿಸುವುದಿಲ್ಲವೇ ಸ್ವಾಮಿ? ನಾಗಿಣಿ ಮಾಡಿರುವ ಅಸಾಧಾರಣ ಕೆಲಸಕ್ಕೆ ಮೆಚ್ಚಿ ಬರೋ ಸುಬ್ರಹ್ಮಣ್ಯ ಷಷ್ಠಿಯಿಂದ ಅವಳಿಗೆ ತನ್ನ ಪೂರ್ವ ಶಕ್ತಿಯನ್ನು ಪ್ರಸಾದಿಸುತ್ತೇನೆ. ನಾಗಲೋಕ ಪ್ರವೇಶಕ್ಕೆ ಅನುಮತಿ ನೀಡುತ್ತೇನೆ.
ಅರ್ಜುನ್ ಜಾಂಬಿಯಾದಲ್ಲಿದ್ದಾನ ನಾಗವಾರದಲ್ಲಿದ್ದಾನ? ನಾಗವಾರದಲ್ಲಿ ಇದ್ದಾನೆ ಅನ್ನೋದು ನನ್ನ ಡೌಟ್.